Very good morning, my dear viewers. Welcome to my YouTube channel. This is Arun Giredi here. In today's class, I would like to discuss about the company law subject. One of the important question, that is liabilities of company secretary. ಕಂಪ್ನಿ ಕಾರ್ಯದರ್ಶಿಯ ಹೊಣೆಗಾರಿಕೆಗಳು ಏನು ಅನ್ನೋದನ್ನು ನೋಡೋಣ ಇವತ್ತಿನ ಕ್ಲಾಸ್ನಲ್ಲಿ. The liability of a company secretary is divided mainly two categories. ಸೊ ಕಾರ್ಯದರ್ಶಿಯ ಹೊಣೆಗಾರಿಕೆಗಳನ್ನು ನಾವು ಎರಡು ರೀತಿ ಪ್ರಮುಖವಾಗಿ ವಿಭಾಗ ಮಾಡಬಹುದು ಅಂತ ಹೇಳ್ಬೋದು. ಸೊ ಫಸ್ಟ್ ಥಿಂಗ್ ಈಸ್ ಸ್ಟ್ಯಾಚ್ಯೂಟರಿ ಲಯಬಿಲಿಟಿ ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಕಾಂಟ್ರಾಕ್ಚುವಲ್ ಲಯಬಿಲಿಟಿ. ಶಾಸನಬದ್ಧ ಹೊಣೆಗಾರಿಕೆ, ಒಪ್ಪಂದದ ಹೊಣೆಗಾರಿಕೆ ಅಂತ ನಾವಲ್ಲಿ ಕರಿತೀವಿ. Now what is the statutory liability the secretary has to perform? Now here statutory means according to the principle of executive officer of a company secretary has a certain statutory or a legal liabilities ಅಂತ ನಾವಲ್ಲಿ ಹೇಳ್ತೀವಿ. ರಿಲೇಟೆಡ್ ಟು ಕಂಪ್ನಿ ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಸ್ಟ್ಯಾಂಪ್ ಆ್ಯಕ್ಟ್, ಸೇಲ್ಸ್ ಆ್ಯಕ್ಟ್. ಸೊ ಈ ಆ್ಯಕ್ಟ್ ಪ್ರಕಾರ ಕಾಯ್ದೆ ಪ್ರಕಾರ ಏನ್ರಿ ಶಾಸನಬದ್ಧ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ ಅಂತ ನಾವಲ್ಲಿ ಹೇಳ್ತೀವಿ. ಹಿಯರ್ if the company secretary fail to carry out the statutory obligation or duties, here the certain liabilities is imposed by the company act to look after the activity ಅಂತ ನಾವಲ್ಲಿ ಹೇಳ್ಬೋದು. ಸೊ ಶಾಸನಬದ್ಧ ಹೊಣೆಗಾರಿಕೆಯನ್ನು ಕಂಪ್ನಿ ಕಾರ್ಯದರ್ಶಿ ಇದ್ದಂಥವ ನಿರ್ವಹಣೆ ಮಾಡಬೇಕು ಅಂತ ನಾವಲ್ಲಿ ಹೇಳ್ಬೋದು. ಸೊ ವಾಟ್ ಆರ್ ದ ಸ್ಟ್ಯಾಚ್ಯುಟರಿ ಲಯಬಿಲಿಟೀಸ್ ದ ಕಂಪ್ನಿ ಸೆಕ್ರೆಟರಿ ಹ್ಯಾಸ್ ಟು ಪರ್ಫಾರ್ಮ್ ಅಂದ್ರೆ ಫಸ್ಟ್ ಥಿಂಗ್ ಈಸ್ ಇಫ್ ಹಿ ಫೇಲ್ ಟು ಹೋಲ್ಡ್ ದ ಸ್ಟ್ಯಾಚ್ಯುಟರಿ ಮೀಟಿಂಗ್ ಹಿ ಈಸ್ ಲಯಬಲ್. ಫಸ್ಟ್ ಥಿಂಗ್ ಈಸ್ ಇಫ್ ಹಿ ಫೇಲ್ ಟು ಹೋಲ್ಡ್ ದ ಸ್ಟ್ಯಾಚ್ಯುಟರಿ ಮೀಟಿಂಗ್ ಅಂದ್ರೆ ಏನ್ರಿ ಶಾಸನಬದ್ಧ ಸಭೆಯನ್ನು ನಡೆಸದೇ ಹೋದಾಗ ಅವನು ಕಾನೂನುಬದ್ಧವಾಗಿ ಹೊಣೆಗಾರನಾಗುತ್ತಾನೆ. ನೋಡಿ, ಸ್ಟ್ಯಾಚ್ಯುಟರಿ ಲಯಬಿಲಿಟಿ ಶಾಸನಬದ್ಧ ಹೊಣೆಗಾರಿಕೆ ಅಂದ್ರೆ ಏನ್ರಿ, ಅವ ಒಂದು ವೇಳೆ ಮೀಟಿಂಗನ್ನು ಕಂಡಕ್ಟ್ ಮಾಡದೆ ಹೋದ್ರೆ, ಸ್ಟ್ಯಾಚ್ಯುಟರಿ ಮೀಟಿಂಗ್ ಈಸ್ ಅ ಕಂಪಲ್ಸರಿ ಮೀಟಿಂಗ್, ಲೈಫ್ ಟೈಮ್ ಮೀಟಿಂಗ್. ಸೊ ಇಫ್ ಹಿ ಫೇಲ್ ಟು ಡೂ ಸೊ ಅಂಡರ್ ದ್ಯಾಟ್ ಸಿಚುವೇಶನ್ ದ ಸೆಕ್ರೆಟರಿ ಈಸ್ ಲಯಬಲ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಸೆಕ್ರೆಟರಿ ಇದ್ದಂಥವ ಶಾಸನಬದ್ಧ ಸಭೆಯನ್ನು ನಡೆಸಬೇಕಾಗತ್ತಾ, ಒಂದು ವೇಳೆ ಅವ ನಡೆಸದೇ ಹೋದಾಗ ಸೊ ಅವ ಹೊಣೆಗಾರನಾಗ್ತಾನೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಸೆಕೆಂಡ್ ಥಿಂಗ್ ಈಸ್ ಇಫ್ ಹಿ ಡಸ್ ನಾಟ್ ಸರ್ಕ್ಯುಲೇಟ್ ದ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಟು ದಿ ಮೆಂಬರ್. ಸದಸ್ಯರಿಗೆ ಸಂಬಂಧಪಟ್ಟಂಗೆ ಅವನು ಒಂದು ವೇಳೆ ಶಾಸನಬದ್ಧ ವರದಿಯನ್ನು ಸಲ್ಲಿಸದೇ ಹೋದಾಗ ಅವನು ಕಾನೂನುಬದ್ಧವಾಗಿ ಹೊಣೆಗಾರನಾಗ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ದೆನ್ ಥರ್ಡ್ ಕೇಸ್, ಇಫ್ ಹಿ ಫೇಲ್ ಟು ಹೋಲ್ಡ್ ದ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ದೆನ್ ಹಿ ಈಸ್ ಲಯಬಲ್ ಅಂತ ನಾವಲ್ಲಿ ಹೇಳ್ಬೋದು. ಒಂದು ವೇಳೆ ವಾರ್ಷಿಕ ಸಭೆಯನ್ನು ಕೂಡ ಅವ ನಡೆಸದೇ ಹೋದಾಗ ಅವನು ಕಡ್ಡಾಯವಾಗಿ ಜವಾಬ್ದಾರನಾಗುತ್ತಾನೆ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ಶೇರ್ ಹೋಲ್ಡರ್, ದೇ ಆರ್ ಎಕ್ಸ್ಪೆಕ್ಟಿಂಗ್ ದ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಫಾರ್ ಡಿಸ್ಕಷನ್ ಆಫ್ ಅ ಡಿವಿಡೆಂಡ್. ಫಾರ್ ದ್ಯಾಟ್ ರೀಸನ್ ದ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಈಸ್ ನೆಸೆಸರಿ. ನೋಡಿ, ಶೇರ್ ಹೋಲ್ಡರು ಡಿವಿಡೆಂಡನ್ನು ಬಯಸ್ತಾರೆ, ಹಾಗಾಗಿ ಅವ್ರಿಗೆ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅವಶ್ಯಕತೆ ಇರುತ್ತೆ. ಸೊ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅವಶ್ಯಕತೆ ನಡೆಸದೇ ಹೋದರೆ ಅವ ಲಯಬಲ್ ಆಗ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಥಿಂಗ್ ಈಸ್ ಇಫ್ ಹಿ ಫೇಲ್ ಟು ಸಬ್ಮಿಟ್ ದ ರಿಜಿಸ್ಟರ್ ಆಫ್ ಅ ಕಂಪ್ನಿ ಕಾಪೀಸ್ ಆಫ್ ಆ್ಯನ್ಯುವಲ್ ಅಕೌಂಟ್ಸ್ ಆ್ಯಂಡ್ ಅದರ್ ಸ್ಟೇಟ್ಮೆಂಟ್. ನೋಡಿ, ಒಂದು ವೇಳೆ ಅವನ ರಿಜಿಸ್ಟರ್ ಆಫ್ ಕಂಪ್ನಿಗೆ ಆ್ಯನ್ಯುವಲ್ ಅಕೌಂಟ್ಸ್ ಅಥವಾ ಸ್ಟೇಟ್ಮೆಂಟನ್ನು ಸಬ್ಮಿಟ್ ಮಾಡದೆ ಹೋದಾಗ ಅವ ಏನಾಗ್ತಾನೆ, ಲಯಬಲ್ ಆಗ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ವಾರ್ಷಿಕ ವರದಿಯನ್ನು ಅವನು ಸಲ್ಲಿಸದೆ ಹೋದಾಗ ಜವಾಬ್ದಾರನಾಗುತ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ಇಫ್ ಯು ಫೇಲ್ ಟು ಗಿವ್ ದ ನೋಟಿಸ್ ಆಫ್ ಅ ಬೋರ್ಡ್ ಮೀಟಿಂಗ್. ಸೊ ನಿರ್ದೇಶಕ ಸಭೆಗೆ ಸಂಬಂಧಪಟ್ಟಂಗೆ ಅವನು ಸೂಚನಾ ಪತ್ರವನ್ನು ಕೊಡದೆ ಹೋದಾಗ ಕೂಡ ಅವನು ಜವಾಬ್ದಾರನಾಗುತ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಆರ್ ಎಲ್ಸ್ ಇಫ್ ಯು ಫೇಲ್ ಟು ರೆಕಾರ್ಡ್ ದ ಮಿನಟ್ಸ್ ಆಫ್ ಅ ಬೋರ್ಡ್ ಆ್ಯಂಡ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್. ನೋಡಿ, ಆ್ಯನ್ಯುವಲ್ ಜನರಲ್ ಮೀಟಿಂಗ್, ಬೋರ್ಡ್ ಮೀಟಿಂಗ್ದು ಮಿನಟ್ಸ್ ಬರೀದೇ ಹೋದಾಗ, ಮಿನಟ್ಸ್ ಅಂದರೆ ಅಲ್ಲಿ ಏನೇನು ಮೀಟಿಂಗ್ ಒಳಗೆ ಆಗಿರುತ್ತೆ ಕಾರ್ಯಕಲಾಪಗಳ ವರದಿ. ಸೊ ಆ ಮೀಟಿಂಗ್ ವರದಿಯನ್ನು ಅವ ಸಬ್ಮಿಟ್ ಮಾಡದೇ ಹೋದಾಗ ಅವಾಗ ಕೂಡ ಅವ ಏನಾಗ್ತಾನೆ, ರೆಸ್ಪಾನ್ಸಿಬಲ್ ಆಗ್ತಾನೆ ಅಂತ ಹೇಳ್ಬೋದು. ಇಫ್ ಹಿ ಡಸ್ ನಾಟ್ ಮೇಂಟೈನ್ ದ ಮಿನಟ್ ಬುಕ್ ಅಟ್ ಅ ರಿಜಿಸ್ಟರ್ಡ್ ಆಫೀಸ್. ನೋಡಿ, ಪ್ರಧಾನ ಕಾರ್ಯಾಲಯದಲ್ಲಿ ಅವನು ಕಾರ್ಯಕಲಾಪಗಳ ವರದಿ, ಅಂತಾಂಶ ವರದಿ ಅಂತ ಕರಿತೀವಿ. ಸೊ ಆ ವರದಿಯನ್ನು ಅವ ಸರಿಯಾಗಿ ಮೇಂಟೈನ್ ಮಾಡದೆ ಹೋದಾಗ ಅವ ಜವಾಬ್ದಾರನಾಗ್ತಾನೆ ಅಂತ ಹೇಳ್ಬೋದು. ಇಫ್ ಹಿ ರೆಫ್ಯೂಸ್ ಟು ಅಲೌ ದ ಇನ್ಸ್ಪೆಕ್ಷನ್ ಆಫ್ ಮಿನಟ್ಸ್ ಬೈ ದ ಮೆಂಬರ್. ಒಂದು ವೇಳೆ ಮಿನಟ್ಸ್ ಬುಕ್ಕನ್ನು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಅವ ಅಲೌ ಕೊಡದೆ ಹೋದಾಗ ಅವಾಗ ಕೂಡ ಅವ ಜವಾಬ್ದಾರನಾಗ್ತಾನೆ ಅಂತ ಹೇಳ್ಬೋದು. ಯಾಕಂದರೆ ಮೆಂಬರ್ಸ್ಗೆ ಸಂಪೂರ್ಣವಾದಂಥ ಹಕ್ಕಿರುತ್ತೆ ಮಿನಟ್ಸ್ ಬುಕ್ಕನ್ನು ನೋಡತಕ್ಕಂಥದ್ದು, ಅದನ್ನು ಅವ ತಪ್ಸಕ್ಕೆ ಬರೋಂಗಿಲ್ಲ. ಇಫ್ ಹಿ ರೆಫ್ಯೂಸ್ ಟು ಫರ್ನಿಶ್ ದ ಕಾಪಿ ಆಫ್ ಮಿನಟ್ಸ್ ಟು ಮೆಂಬರ್. ಸದಸ್ಯರಿಗೆ ಕಾರ್ಯಕಲಾಪಗಳ ವರದಿಯನ್ನು ಅವ ಸಲ್ಲಿಸದೆ ಹೋದಾಗ ಅವನು ಜವಾಬ್ದಾರನಾಗುತ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಇಫ್ ಹಿ ಫೇಲ್ ಟು ಮೇಕ್ ರೆಡಿ ಶೇರ್ ಸರ್ಟಿಫಿಕೇಟ್ ಆ್ಯಂಡ್ ಡಿವೆಂಚರ್ ಸರ್ಟಿಫಿಕೇಟ್ ವಿದಿನ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್. ನೋಡಿ, ವಿದಿನ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂದರೆ ಅವಧಿಗೆ ಸಂಬಂಧಪಟ್ಟಂಗೆ ಅವನು ಒಂದು ವೇಳೆ ಷೇರು ವರದಿಯನ್ನು ಸಲ್ಲಿಸದೆ ಹೋದಾಗ ಅವನು ಜವಾಬ್ದಾರನಾಗುತ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಆರ್ ಎಲ್ಸ್ ಇಫ್ ಹಿ ಫೇಲ್ ಟು ಮೇಂಟೈನ್ ದ ರಿಜಿಸ್ಟರ್ ಆಫ್ ಡೈರೆಕ್ಟರ್, ಶೇರ್ ಹೋಲ್ಡರ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್. ಸೊ ಶೇರ್ ಹೋಲ್ಡರ್ಗೆ, ಡಿಬೆಂಚರ್ ಹೋಲ್ಡರ್ಗೆ ಸಂಬಂಧಪಟ್ಟಂಗೆ ಅವ ರಿಜಿಸ್ಟರ್ ಬುಕ್ಕನ್ನು ಮೇಂಟೈನ್ ಮಾಡದೆ ಹೋದಾಗ ಕೂಡ ಜವಾಬ್ದಾರನಾಗ್ತಾನೆ ಅಂತ ನಾವಲ್ಲಿ ಹೇಳ್ಬೋದು.
Next, continue part. If he failed to comply with the provision of act regarding the appointment of auditor and auditor report, ಒಂದು ವೇಳೆ ಲೆಕ್ಕ ಪರಿಶೋಧಕರ ನೇಮಕಾತಿಯಲ್ಲಿ ಅಥವಾ ಅವರ ವರದಿಯಲ್ಲಿ ಏನಾದರೂ ತಪ್ಪು ಮಾಡಿದ ಅಂದ್ರೆ ಅವ ಹೊಣೆಗಾರನಾಗ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಅಂದರೆ ಆಡಿಟರ್ನ ಅಪಾಯಿಂಟ್ಮೆಂಟ್ ಮಾಡುವಾಗ ಮೋಸ ಮಾಡಿದ ಅಂದ್ರೆ. ಇಫ್ he failed to rectify the mistakes within the period of 2 months, in case company has been registered by the name which is identical with or too closely resemble the name of existing company. ಒಂದು ವೇಳೆ ಅವ ಮಿಸ್ಟೇಕ್ಸನ್ನು ರೆಕ್ಟಿಫೈ ಮಾಡದೆ ಹೋದಾಗ ಅವ ಏನಾಗ್ತಾನೆ ರೀ, ಲಯಬಲ್ ಆಗ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಇಫ್ he fail in filling the register with the company relevant documents by the act. ಸೊ ಕಂಪ್ನಿ ಕಾಯ್ದೆ ಪ್ರಕಾರ ಅವ ಒಂದು ವೇಳೆ ರಿಜಿಸ್ಟರ್ ಆಫ್ ಕಂಪ್ನಿ ಅಂದ್ರೆ ಕಂಪ್ನಿ ನೋಂದಾವಣಾಧಿಕಾರಿಗೆ ಸಂಬಂಧಪಟ್ಟಂಗೆ ದಾಖಲೆ ಪತ್ರಗಳನ್ನು ಅವ ತುಂಬದೆ ಹೋದಾಗ ಅವ ಜವಾಬ್ದಾರನಾಗ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಇಫ್ he fail in registering the resolutions as required. ಸೊ ಗೊತ್ತುವಳಿಯನ್ನು ಅವ ಮಂಡಿಸದೆ ಹೋದಾಗ, ಗೊತ್ತುವಳಿಯನ್ನು ಬರೆಯದೇ ಹೋದಾಗ ಅವನು ಜವಾಬ್ದಾರನಾಗ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಆರ್ ಎಲ್ಸ್ ಇಫ್ he fail to have a name of a company on seals. ಸೊ ಕಂಪ್ನಿ ಮೇಲೆ ಅವ ಸಹಿ ಇರದೆ ಹೋದಾಗ ಅವ ಏನಾಗ್ತಾನೆ ರೀ, ಕಂಪ್ನಿ ಕಾರ್ಯದರ್ಶಿ ಜವಾಬ್ದಾರನಾಗ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಇಫ್ he fail to make the entries in the members registered on issue of share warrant. ಮೆಂಬರ್ ರಿಜಿಸ್ಟರನ್ನು ಅವ ಮೇಂಟೈನ್ ಮಾಡದೆ ಹೋದಾಗ ಕೂಡ ಅವನು ಏನಾಗ್ತಾನೆ ರೀ, ಕಾನೂನುಬದ್ಧವಾಗಿ ಜವಾಬ್ದಾರನಾಗ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಆರ್ ಎಲ್ಸ್ ಇಫ್ he fail to comply with the provision of act particularly regarding the appointment of auditor and auditor report. ಆಡಿಟ್ ರಿಪೋರ್ಟನ್ನು ಬರೀದೇ ಹೋದಾಗ ಅಥವಾ ಪ್ರಾವಿಷನನ್ನು ಫಾಲೋ ಮಾಡದೆ ಹೋದಾಗ ಜವಾಬ್ದಾರನಾಗ್ತಾನೆ. ಇಫ್ he fail ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಅವ ಫಾಲೋ ಮಾಡದೆ ಹೋದಾಗ ಸೊ ಅವಾಗೂ ಕೂಡ ಅವ ಏನಾಗ್ತಾನೆ, ರೆಸ್ಪಾನ್ಸಿಬಲ್ ಆಗ್ತಾನೆ. ಅಂದರೆ ಇನ್ ಕೇಸ್ ಆಫ್ ಅ ನಾನ್ ರೀಪೇಮೆಂಟ್ ಆಫ್ ಟ್ಯಾಕ್ಸ್, ಸೊ ಹಿ ಈಸ್ ಅ ಲಯಬಲ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅಂಡರ್ ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ ದ ಕಂಪ್ನಿ ಸೆಕ್ರೆಟರಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ವೆರಿಫೈಯಿಂಗ್ ದ ಡಾಕ್ಯುಮೆಂಟ್ಸ್ ನೀಡೆಡ್ ಅಂಡರ್ ಸ್ಟ್ಯಾಂಪ್ಸ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಸ್ಟ್ಯಾಂಪ್ಗೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟನ್ನು ಕೂಡ ಅವ ಮೇಂಟೈನ್ ಮಾಡದೆ ಹೋದಾಗ ಜವಾಬ್ದಾರನಾಗ್ತಾನೆ. ದೆನ್ ಕಾಂಟ್ರಾಕ್ಚುವಲ್ ಲಯಬಿಲಿಟಿ, ಒಪ್ಪಂದದ ಹೊಣೆಗಾರಿಕೆಗಳಂದ್ರೆ ಏನು? ಅಪಾರ್ಟ್ ಫ್ರಮ್ ದ ಸ್ಟ್ಯಾಚ್ಯುಟರಿ ಲಯಬಿಲಿಟಿ, ದ ಸೆಕ್ರೆಟರಿ ಹ್ಯಾಸ್ ಅ ಸರ್ಟನ್ ಲಯಬಿಲಿಟಿ ರಿಲೇಟೆಡ್ ಟು ಕಂಪ್ನಿ, ಕಾಂಟ್ರಾಕ್ಚುವಲ್ ಲಯಬಿಲಿಟಿ ಅಂತ ಕರಿತೀವಿ. ಫಸ್ಟ್ ಥಿಂಗ್ ಈಸ್ ಇಫ್ he ಮಸ್ಟ್ ಕ್ಯಾರಿ ಔಟ್ ದ ಆರ್ಡರ್ ಗಿವನ್ ಟು ಹಿಮ್ ಬೈ ದ ಡೈರೆಕ್ಟರ್. ಅಂದರೆ ನಿರ್ದೇಶಕರು ಹೇಳಿದಂಗೆ ಅವ ಏನು ಮಾಡ್ಬೇಕು ರೀ, ತನ್ನ ಆರ್ಡರನ್ನು ಅವ ಫಾಲೋ ಮಾಡಬೇಕು. ಸೊ ಕಾಂಟ್ರಾಕ್ಚುವಲ್ ಲಯಬಿಲಿಟಿ ಅಂದ್ರೆ ಏನು ರೀ, ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ ಆಫ್ ಅ ಡೈರೆಕ್ಟರ್ ಕಂಪಲ್ಸರಿಲಿ ದ ಸೆಕ್ರೆಟರಿ ಹ್ಯಾಸ್ ಟು ಫಾಲೋ ದ ಗೈಡ್ಲೈನ್ಸ್, ಒಬಿಡಿಯಂಟ್ ಆಗಿ ಕೆಲಸ ಮಾಡಬೇಕು. ಆ್ಯಂಡ್ he ಮಸ್ಟ್ ಕ್ಯಾರಿ ಔಟ್ ದ ಆಬ್ಲಿಗೇಷನ್ ಆಫ್ ಸರ್ವಿಸ್ ಅಗ್ರಿಮೆಂಟ್ ವಿತ್ ದ ಕಂಪ್ನಿ. ಸೊ ಕಂಪ್ನಿದವ್ರು ಹೇಳಿದಂಗೆ ಅವನ ಸೇವೆಯಲ್ಲಿ ಬರ್ತಕ್ಕಂಥ ಜವಾಬ್ದಾರಿ ಏನು ಅನ್ನೋದನ್ನು ತಿಳ್ಕೊಂಡು ಅವ ಕಂಪ್ನಿ ಕಾರ್ಯದರ್ಶಿ ಕೆಲಸ ಮಾಡಬೇಕು. ಆ್ಯಂಡ್ he ಶುಡ್ ನಾಟ್ ಡಿಸ್ಕ್ಲೋಸ್ ಎನಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಆಫ್ ಅ ಕಂಪ್ನಿ ಟು ಔಟ್ಸೈಡರ್ಸ್. ಸೊ ಕಂಪ್ನಿಗೆ ಸಂಬಂಧಪಟ್ಟಂಗೆ ಗೌಪ್ಯ ಮಾಹಿತಿಗಳನ್ನು ಬಾಹ್ಯ ವ್ಯಕ್ತಿಗಳಿಗೆ ಅವ ಹಂಚಿಕೆ ಮಾಡಬಾರ್ದು ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ he ಶುಡ್ ನಾಟ್ ಡೂ ಎನಿಥಿಂಗ್ ಬಿಯಾಂಡ್ ಹೀಸ್ ಅಥಾರಿಟಿ. ಸೊ ಅವನು ತನ್ನ ಅಧಿಕಾರವನ್ನು ಮೀರಿ ಯಾವುದೇ ಒಂದು ಕೆಲಸವನ್ನು ಮಾಡಬಾರ್ದು. ಇಫ್ he ಆ್ಯಕ್ಟ್ ಬಿಯಾಂಡ್ ಹೀಸ್ ಅಥಾರಿಟಿ, he is held personally liable for any damage or loss as related to third party ಅಂತ. ಒಂದು ವೇಳೆ ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಸಂಸ್ಥೆಗೆ ಏನಾದರೂ ನಷ್ಟವನ್ನು ಮಾಡಿದರೆ ಅವ ವೈಯಕ್ತಿಕವಾಗಿ ಜವಾಬ್ದಾರನಾಗ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. he is expected to perform his duties with reasonable care and skill. ನೋಡಿ, ಅವನು ತನ್ನ ಕಾರ್ಯವನ್ನು ಏನು ಮಾಡ್ಬೇಕ್ರಿ, ಕಾಳಜಿಪೂರ್ವಕವಾಗಿ ಹೆಚ್ಚು ದಕ್ಷತೆಯಿಂದ ಕೌಶಲ್ಯದಿಂದ ಅವ ಏನು ಮಾಡ್ಬೇಕ್ರಿ, ಮಾಡಬೇಕಾಗತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ he is liable for damage caused to the company by his willful misconduct or neglect of a duties. ನೋಡಿ, ಅವ ಏನು ಮಾಡ್ಬೇಕಾಗತ್ತೆ ರೀ, ಎನಿ ಡ್ಯಾಮೇಜ್, ಏನಾದರೂ ನಷ್ಟ ಆಗುವಂಗೆ ಮಾಡಿದ ಅಂದ್ರೆ ಅಥವಾ ಮಿಸ್ಕಂಡಕ್ಟ್ ಆಗುವಂಗೆ ಮಾಡಿದ ಅಂದ್ರೆ ಅವ ವೈಯಕ್ತಿಕವಾಗಿ ಜವಾಬ್ದಾರ ಆಗ್ತಾನೆ ಅಂತ ಹೇಳ್ಬೋದು. he is liable for any fraud on the part of any assistance ಅಂತ ನಾವಲ್ಲಿ ಹೇಳ್ಬೋದು. ಸೊ ಏನಾದರೂ ಫ್ರಾಡ್ ಮಾಡಿದ ಅಂದ್ರೆ ಅವ ಜವಾಬ್ದಾರನಾಗ್ತಾನೆ ಅಂತ ಹೇಳ್ಬೋದು. ಸೊ ದೀಸ್ ಟು ಆರ್ ದ liabilities of a company secretary. ಸೊ ಸ್ಟ್ಯಾಚ್ಯುಟರಿ ಲಯಬಿಲಿಟಿ ಆ್ಯಂಡ್ ಕಾಂಟ್ರಾಕ್ಚುವಲ್ ಲಯಬಿಲಿಟಿ ಅಂತ ನಾವಲ್ಲಿ ಹೇಳ್ಬೋದು.